ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ರುಚಿಯಾದ ಅಕ್ಕಿ ಪೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿದಿರೋದನ್ನು ತೊಗೊಂಡಿದ್ದೀನಿ. 2 ಹಿಡಿಯಷ್ಟು ಹಾಕೊಳ್ತಾ ಇದ್ದೀನಿ. ವೈಟ್ ಕಲರ್ ಇದೆ, ನಾನು ಬ್ಲ್ಯಾಕ್ ಕಲರನ್ನು ತುರಿದಿಟ್ಕೊಂಡಿಲ್ಲ, ಅದು ಬೇರೆ ತುರಿದಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಹೇಳಿ. ನಾನು ಯಾವಾಗಲೂ ತುರಿಯುವಾಗ ವೈಟ್ ಬೇರೆ, ಕೆಳಗಡೆ ಕಪ್ಪಾಗಿರುತ್ತಲ್ಲ ಅದು ಸಹ ಬೇರೆ ಬೇರೆ ತುರಿದಿಟ್ಕೊಳ್ತೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಬಂದಿನಿ. ನೀರು ಹಾಕದೇ ಮಿಕ್ಸಿ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣಗೆ ರುಬ್ಕೋಬೇಕು. 2 ಹಿಡಿಯಷ್ಟು ಹಸಿ ತೆಂಗಿನಕಾಯಿ ತುರಿದಿರೋದನ್ನು ಮಿಕ್ಸಿ ಮಾಡ್ಕೊಬಂದಿದ್ದೀನಿ ನೀರು ಹಾಕದೇ. ಅದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಕುದಿಯುವಂಥ ನೀರಿದು, ಬಿಸಿ ನೀರಲ್ಲ, ಕುದೀತಾ ಇರಬೇಕು ಆ ಥರ ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಚ್ಚಗಿನ ನೀರಲ್ಲ ಇದು, ಕುದಿಯುವಂಥ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ಇದೆ, ಆದರೂ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನೋಡಿ, ಈ ಥರ ನಾದ್ಕೊಂಡಿದ್ದೀನಿ. ಬಿಸಿ ನೀರನ್ನೇ ಹಾಕ್ಕೊಂಡು ನಾದ್ಕೋಬೇಕು, ಕಲಿಸ್ಕೋಬೇಕು ಹಿಟ್ಟನ್ನು. ತಣ್ಣೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಈ ಥರ ಉಳ್ಳೆ ಮಾಡಿಟ್ಕೋಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ಉಳ್ಳೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿಟ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿದ್ರಲ್ಲಿ ಇಷ್ಟೇ ಆಗಿರೋದು. ಇವಾಗ ನಾವು ರೊಟ್ಟಿ ಮಾಡ್ತೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ರೊಟ್ಟಿ ಮಾಡೋ ಕವರಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಮಧ್ಯ ಭಾಗ ಇಟ್ಕೊಂಡು ಅದೇ ಕವರನ್ನು ಫೋಲ್ಡ್ ಮಾಡಿ, ನೀವು ಕೈಯಿಂದನಾದರೂ ಪ್ರೆಸ್ ಮಾಡ್ಬೋದು, ಇಲ್ಲ ಒಂದು ತಟ್ಟೆ ತಗೊಂಡಾದ್ರೂ ಪ್ರೆಸ್ ಮಾಡ್ಬೋದು. ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಆಗುತ್ತೆ, ಇಲ್ಲ ಕೈಯಿಂದ ಮಾಡಿದ್ರೂ ಬರುತ್ತೆ. ನಿಮಗೆ ಎಷ್ಟು ದಪ್ಪ ಬೇಕು, ತೆಳು ಬೇಕು ನೋಡಿಕೊಂಡು ಮಾಡ್ಕೋಬೋದು. ಇದು ಮಾಡಿ ಇಟ್ಕೊಳಕ್ಕೆ ಬರಲ್ಲ, ಆವಾಗೇ ಒಂದೊಂದೇ ಮಾಡಿಕೊಂಡು ಒಂದೊಂದೇ ಎಣ್ಣೆಯಲ್ಲಿ ಕರ್ಕೋಬೇಕು. ತುಂಬ ಬಿಸಿ ಎಣ್ಣೆನೂ ಅಲ್ಲ, ತುಂಬ ಕಾಯ್ದೇ ಇರೋ ಎಣ್ಣೆನೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಾಯ್ದಿರ್ಬೇಕು ಎಣ್ಣೆ. ಸ್ಟಾರ್ಟಿಂಗ್ ಫಸ್ಟ್ ಬಿಸಿ ಮಾಡಿಕೊಂಡು ಆಮೇಲೆ ಮೀಡಿಯಮ್ ಮಾಡಿಕೊಂಡು ಅದಕ್ಕೆ ಪೂರಿಯನ್ನು ಹಾಕೋಬೇಕು. 2 ಸೈಡ್ಸ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇದಾಗಿದೆ. ಇವಾಗ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಇದೆ, ಆವಾಗಲೇ ಮಾಡ್ಕೊಂಡು ತಿನ್ಬೋದು. ಇದು ಉದ್ದಿ ಇಟ್ಟರೆ ಚೆನ್ನಾಗಿ ಅನ್ಸಲ್ಲ, ಒಂದೊಂದೇ ಉದ್ದಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿ ಬೇಯಿಸಿದ್ರೆ ಉಬ್ಕೊಂಡು ಬರುತ್ತೆ. ಇದು ಸಾಗು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ನಾನು. ಕಾಲಿಫ್ಲವರ್ ಮತ್ತು ಬಟಾಣಿಯನ್ನು ಉಪಯೋಗಿಸಿ ಸಾಗು ಮಾಡಿದ್ದೆ, ಅದು ಹಿಂದಿನ ವಿಡಿಯೋದಲ್ಲಿದೆ ನೋಡಿ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದಕ್ಕೆ ನೀವು ಹಸಿಮೆಣಸು ಮತ್ತು ಜೀರಿಗೆ, ಹಸಿಮೆಣಸು ಪೇಸ್ಟ್ ಮಾಡಬೇಕಂದ್ರೆ ಜಜ್ಜಿಟ್ಕೊಂಡ್ರೂ ಆಗುತ್ತೆ. ಹಸಿಮೆಣಸು ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಅಂದರೆ ಈ ಥರ ಪ್ಲೈನಾಗಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ತಿನ್ಲಿಕ್ಕಂತೂ ತುಂಬ ರುಚಿಯಾಗುತ್ತೆ. ಮೊನ್ನೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಸಾಗು ಹೇಗೆ ಮಾಡೋದು ಅಂಥೇಳಿ, ಅದನ್ನು ಜೊತೆಗೆ ಮಾಡಿರೋದು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.